ನೋಡಿ ಇವ್ರನ್ನೇ ನನ್ನ ಮದುವೆ ಆಗಿರೋದು. ಸಿದ್ದು ಅವರೇ, ಸಿದ್ದು ಅವರೇ, ಏನು ನಿಂತಲ್ಲೇ ಏನೋ ಕನ್ಸ್ ಕಾಣ್ತಾ ಇದ್ದೀರಾ? ಅಯ್ಯೋ ಹಂಗೇನಿಲ್ಲ ಮೇಡಮ್ರೆ. ನೀವ್ ನಾಚ್ಕೊಳ್ಳೋದ್ರಲ್ಲೇ ಗೊತ್ತಾಗ್ತಿದೆ. ಸರಿ, ಈಗ ದೇವರ ದರ್ಶನ ಆಯ್ತು, ಸೀತಾಮಾತೆ ಇದ್ದಿದ್ದ ಜಾಗನೂ ನೋಡಾಯ್ತು, ಮುಂದಕ್ಕೆ ಹೋಗೋಣ. ನಡ್ರಿ ಮೇಡಮ್. ಚಲೋ, ನೋವನ್ನ ಕಡಿಮೆ ಮಾಡೋ ಶಕ್ತಿ ನನಗಿಲ್ಲದೆ ಇರ್ಬೋದು, ಆದರೆ ಅದನ್ನು ಕೇಳೋ ಅರ್ಹತೆ ನನಗಿದೆ. ಏನಾಯ್ತು ಸರ್? ಮೆಡಿಷನ್ ಕೊಡಿ. ಜಾನು ನನ್ನ ಹತ್ರ ಏನೋ ಹೇಳೋದಕ್ಕಿಂತ ಬಂದ್ಲು, ಆದರೆ ಜಯಂತ್ ಅವ್ರು ಬಂದರು ಅಂತ ಸಡನ್ನಾಗಿ ಮಾತು ನಿಲ್ಲಿಸ್ಬಿಟ್ಲು. ಆಮೇಲೆ ಹೋಗಿ ಕೇಳೋಣ ಅಂದ್ಕೊಂಡ್ರೆ ಅಷ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ರು. ಜಾನು ಏನು ಹೇಳೋದಿಕ್ಕೆ ಬಂದ್ಲು? ನಾನು ಅವಳ ಮಾತು ಕೇಳಿಸ್ಕೋಬೇಕಿತ್ತು. ಇವಾಗ ಹೇಗಿದ್ರು ಡಿಸ್ಚಾರ್ಜ್ ಆಗಿರ್ತಾರೆ, ಫೋನ್ ಮಾಡಿ ಏನು ಅಂತ ಕೇಳಲ್ಲ. ಬೇಡ, ಇಂಥ ವಿಷಯನೆಲ್ಲ ಫೋನ್ ಮಾಡಿ ಕೇಳಿದ್ರೆ ಚೆನ್ನಾಗಿರಲ್ಲ. ನೇರವಾಗಿ ಹೋಗಿ ಭೇಟಿ ಮಾಡಿ ಮಾತಾಡಿದ್ರೆ ಜಾನು ಮನ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಆದರೆ ನಾನಲ್ಲಿಗೆ ಹೋದಾಗ ಜಯಂತ್ ಅವರಿದ್ರೆ ಏನು ಮಾಡೋದು? ಹೇಗಾದರೂ ಮಾಡಿ ಜಯಂತ್ ಅವ್ರು ಇಲ್ಲದೆ ಇರೋ ಸಮಯ ನೋಡಿಕೊಂಡು ಜಾನು ಮನೆಗೆ ಹೋಗಿ ಅವಳ ಹತ್ರ ಮಾತಾಡಿ ಸಮಾಧಾನ ಮಾಡಬೇಕು. ಸಾಹೇಬ್ರು ಒಬ್ರೊಬ್ರೆ ಏನೋ ಮಾತಾಡ್ಕೋತಿರೋ ಹಾಗಿದೆ. ಯಾರ ಬಗ್ಗೆನೋ? ನಿಮ್ಮ ಅಜ್ಜಿ ಬಗ್ಗೆ. ಲೋ ವಿಶ್ವ, ಈಗ ಮಾತಾಡ್ಬೇಕಾಗಿರೋದು ಅಜ್ಜಿ ಬಗ್ಗೆ ಅಲ್ಲ, ನನ್ನ ಬಗ್ಗೆ, ನಿನ್ ಬಗ್ಗೆ. ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ ನಿನ್ ಪಕ್ಕದಲ್ಲಿ ನಿಂತಿರುವಾಗ ರೊಮ್ಯಾಂಟಿಕ್ ಆಗಿ ಮಾತಾಡೋಕೆ ನಿಂಗೆ ಆಗದೇ ಇಲ್ವೇನೋ? ಈ ನಿನ್ನ ರಿಯಾಕ್ಷನ್ ನೋಡ್ತಿದ್ರೆ ಯಾಕೋ ನೀನು ಈ ಚಲನಚಿತ್ರ ಸಿನಿಮಾದಲ್ಲಿ ಮಾದೇಶ ಇರ್ತಾನಲ್ಲ ಆ ರೀತಿ ಆಗೋಗ್ತೀಯ ಅಂತ ನನಗೆ ಸ್ವಲ್ಪ ಭಯ ಆಗ್ತಿದೆ. ನಾನು ಆ ರೀತಿ ಆಗ್ತೀನೋ ಬಿಡ್ತೀನೋ ನನಗಂತೂ ಗೊತ್ತಿಲ್ಲ, ಆದರೆ ನೀನಂತೂ ನನಗೆ ಮದುವೆ ಆಗ್ತೀನಿ ಅಂತ ಕನ್ಸು ಕಟ್ಕೊಂಡು ಜೋಗ್ ಫಾಲ್ಸ್ ತುದಿಯಿಂದ ಬೀಳೋದಂತೂ ಗ್ಯಾರಂಟಿ. ಅಮರ ಪ್ರೇಮಿಗೋಸ್ಕರ ತ್ಯಾಗ ಮಾಡೋದ್ರಲ್ಲಿ ಏನೋ ಒಂಥರ ಸುಖ ಇದೆ ಬಿಡ. ಏಯ್, ಲೂಸು ಕಣೆ ನೀನು. ಈ ಲೂಸ್ನ ಬೇಗ ಮದ್ವೆ ಆಗು, ಎಲ್ಲ ಸರಿ ಹೋಗುತ್ತೆ. ನೋಡು, ನಾನೇನೋ ಟೆನ್ಷನಲ್ಲಿದ್ದೀನಿ, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ಅಲ್ಲ ಕಣು ವಿಶ್ವ, ಮಾವ ಎಷ್ಟೆಲ್ಲ ಆಸ್ತಿ ಮಾಡಿದ್ದಾರೆ, ಕೂತು ತಿಂದ್ರು 10 ತಲೆಮಾರು ತಿನ್ಬೋದು ನೀನು. ಹಾಗಿರುವಾಗ ಕೆಲಸ ಮಾಡೋ ಅವಶ್ಯಕತೆನೇ ಇರಲ್ಲ. ಆರಾಮಾಗಿ ಬಿಂದಾಸಾಗಿ ಮಾವನ ಬಿಸ್ನೆಸ್ನ ನೋಡ್ಕೊಂಡಿದ್ರೆ ಮುಗ್ದೋಯ್ತು. ಹೀಗಿರುವಾಗ ನಿನಗೇನು ಯೋಚನೆ? ತನು, ಅದು ನಿನಗೆಲ್ಲ ಅರ್ಥ ಆಗಲ್ಲ. ಅಪ್ಪನ ದುಡ್ಡಲ್ಲಿ ಕೂತ್ಕೊಂಡು ತಿನ್ನೋ ಆಸೆ ನನಗಿಲ್ಲ. ಸರಿ, ಹಾಗಿದ್ರೆ ನೀನೊಂದು ಕೆಲಸ ಮಾಡು. ಅಪ್ಪಯ್ಯ, ನಮ್ಮ ಸಿದ್ದು ಜಾಗಕ್ಕೆ ಹೋಗಕ್ಕೆ ಒಬ್ಬನ್ನ ರೆಡಿ ಮಾಡಿವ್ನಿ ಕಣಪ್ಪಯ್ಯ. ಅವನ ಜೊತೆ ಎಲ್ಲ ವಿಷಯನೂ ಮಾತಾಡಿವ್ನಿ. ನೀವು ಅಂದ್ರೆ ಅವನ್ನ ಕರೆಸ್ತೀನಿ, ನೀವೊಂದ್ಕಿತ ಮಾತಾಡಿದ್ರೆ ಅವನು ಅಪ್ರೂವಲ್ ಆಯ್ತಾನೆ ಕಣಪ್ಪಯ್ಯ. ಲೇ ಮರಗೌಡ, ಈ ವಿಷಯದಲ್ಲಿ ಆತರ ಪಡ್ಬೇಡಕಲ್ಲ. ಇಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ನಮ್ಮ ಜೀವನ ಎಲ್ಲ ಬೀದಿಗೆ ಬಂದ್ಬಿಡ್ತದೆ ನೋಡ್ಲಾ. ಈಗ ನಾನು ಮಂತ್ರಿ ಆಗಿರೋದ್ರಿಂದ ನಾನು ಇಡೋ ಹೆಜ್ಜೆ ನನಗೂ ಗೊತ್ತಾಗಬಾರ್ದಕ್ಕಲ್ಲ, ನಾವು ಅಷ್ಟು ಹುಷಾರಾಗಿರ್ಬೇಕಾಯ್ತದೆ. ಎಲ್ಲ ಯೋಚನೆ ಮಾಡಿನೇ ಕಣಪ್ಪಯ್ಯ ನಾನು ಇವನ್ನ ಆಯ್ಕೆ ಮಾಡಿರೋದು. ಅಪ್ಪಯ್ಯ, ನೀವು ಅವನ ಜೊತೆ ಒಂದ್ಕಿತ ಮಾತಾಡಿ ನೋಡಿ, ಆಮೇಲೆ ನನ್ನ ಆಯ್ಕೆ ಸರಿನೋ ತಪ್ಪು ಅಂತ ನಿಮಗೆ ಗೊತ್ತಾಯ್ತದೆ. ನೋಡ್ಲಾ ಮರಗೌಡ, ಮೊದಲು ಮಾತಾಡುವಾಗ ಎಲ್ಲ ಚೆನ್ನಾಗೇ ಇರ್ತದೆ. ಅವರಿಂದ ಬಂದು ನಮ್ಮ ಪೊಸಿಷನ್ ನೋಡಿದ ತಕ್ಷಣ ಉಲ್ಟಾ ಹೊಡೆದ್ಬಿಟ್ರೆ ಏನೆಲ್ಲ ಮಾಡೋಕ್ಕಾಯ್ತದೆ? ಅಲ್ಲ, ಅಲ್ಲಿ ಕೋರ್ಟಲ್ಲಿ ನಾವು ಒಪ್ಕೋತೀವಿ ಅಂತ ಹೇಳ್ಬಿಟ್ಟು ಕೋರ್ಟ್ ಹೋಗಿ ಉಲ್ಟಾ ಹೊಡೆದ್ಬಿಟ್ರೆ ಅವನು ಹೋಗೋದು ನಮ್ಮ ಮನ ಮರಬೋದು ಅಲ್ವಲ್ಲ? ಹಂಗಂತ ನೀನು ತೆಪ್ಪು ಮಾಡ್ತಾ ಇದ್ದೆ ಅಂತಾನೆ ಹೇಳ್ತಾ ಇಲ್ಲ. ಒಂದಲ್ಲ 100 ಅವನ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕಲ್ಲ. ಅಪ್ಪಯ್ಯ, ಅವ್ನ ಬ್ಯಾಕ್ ಗ್ರೌಂಡ್ ಎಲ್ಲ ನಾನು ತಿಳ್ಕೊಂಡಿವ್ನಿ ಕಣಪ್ಪಯ್ಯ. ಒಂದು ರೀತಿಲಿ ಅವ್ನು ನಮ್ಮ ಹುಡುಗನೆಯ, ಅವನು ಕೊಟ್ಟು ಮಾತು ತಪ್ಪಕ್ಕಿಲ್ಲ ಅನ್ನೋ ನಂಬಿಕೆ ನನಗೆ ಅದೇ ಕಣಪ್ಪಯ್ಯ. ಮರಗೌಡ, ನಿನ್ನ ಮಾತು ನಿಜ ಆದರೆ ನನಗೂ ಖುಷಿ ಕಲ. ಆದ್ರೂ ನಮ್ಮ PA ಹೇಳಿ ಇನ್ನೊಂದ್ಕಿಂತ ಅವ್ನ ಬ್ಯಾಕ್ಗ್ರೌಂಡ್ನ ವಿಚಾರ ಮಾಡೋಕ್ಕೆ ಹೇಳ್ತೀನಿ.
ನೋಡು, ಅವನಿಗೆ ಗೊತ್ತಿರೋ ಹತ್ರ ಅವ್ನಿಗೆ ಗೊತ್ತಿಲ್ದಂಗೆ ನಾವು ವಿಚಾರ ಮಾಡಿದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಯ್ತದಕಲ್ಲ. ಆಗಲೇ ಅಪ್ಪಯ್ಯ, ನಿಮ್ಗೆ ಹೆಂಗೆ ಆಯ್ತದೋ ಹಂಗೆ ಮಾಡಿ. ನಾನು ಅವನ ಬಗ್ಗೆ ಇನ್ನೊಂದು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ಇಬ್ರಿಗೂ ಸರಿ ಹೋದ್ರೆ ಮುಂದುವರಿಯಮ್ಮ. ಹಂಗೆ ಮಾಡೋಣ ತಡ್ಕಲ್ಲ. ಏಯ್ ಎಲ್ಲಾಗೇನು ಚಿನ್ನು ಮರಿ, ನೀ ಮುಂದೆ ಹೋಗ್ಬೇಡಿ. ಮಾತ್ರ ಇದೆ ಅಲ್ಲಿ ಕಾಣ್ತಿಲ್ವಾ? ಚಿನ್ನು ಮರಿ, ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಲ್ವಾ? ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇದೆ. ನಂಗೇನೋ ಇಲ್ಲಿಗೆ ಬಂದು ನೆಮ್ಮದಿ ಸಿಗ್ತದೆ ಅನ್ನಿಸ್ತದೆ. ಪ್ರಕೃತಿ ಒಂಥರ ಹೆಣ್ಣಿನ ಥರ, ಅವ್ರವ್ರ ಸ್ವಾರ್ಥಕ್ಕೆ ಚೆನ್ನಾಗಿ ಬಳಸ್ಕೊಳ್ತಾರೆ. ಪ್ರಕೃತಿನ ಉಳಿಸೋದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ಬದಲು ಅದರಿಂದ ನಮ್ಗೇನ್ ಲಾಭ ಅಂತಾನೆ ಯೋಚನೆ ಮಾಡ್ತಾರೆ. ನನ್ನ ಜೀವನದಲ್ಲಿ